ನಮಸ್ಕಾರ ಎಲ್ಲರಿಗೂ, ವೆಲ್ಕಮ್ ಬ್ಯಾಕ್ ಟು ಸ್ಕೀಮ್ ವಾರ್ತಾ ಕನ್ನಡ ನ್ಯೂಸ್ ಚಾನೆಲ್. ಇವತ್ತಿನ ಈ ವಿಡಿಯೋದಲ್ಲಿ ವಾಲ್ಪಾರೈ ಘಾಟ್ ರಸ್ತೆಯಲ್ಲಿ ನಡೆದಂತಹ ಭೀಕರ ಅಪಘಾತದ ಕುರಿತು ವಿಡಿಯೋದಲ್ಲಿ ತಿಳಿಸ್ತಾ ಇದ್ದೇನೆ. ಇಡೀ ಶಾಲೆಯೇ ಅನಾಥ, ಆ 5 ಶಿಕ್ಷಕಿಯರ ಕಣ್ಣೀರಿನ ಕತೆ. ವಾಲ್ಪಾರೈ ಭೀಕರ ಅಪಘಾತದ ಕರಾಳ ಸತ್ಯವನ್ನು ನಾನು ವಿಡಿಯೋದಲ್ಲಿ ತಿಳಿಸ್ತಾ ಹೋಗ್ತೇನೆ. ಸ್ನೇಹಿತರೆ, ವಿಧಿಯ ಆಟ ಯಾರಿಗೆ ಗೊತ್ತು. ನಗುನಗುತ್ತಾ ಹೋದ ಜೀವಗಳು ಹೆಣವಾಗಿ ಮರಳುತ್ತವೆ ಎಂದು ಆ ಪುಟ್ಟ ಮಕ್ಕಳು ಕನಸಿನಲ್ಲೂ ಯೋಚಿಸಿರಲಿಲ್ಲ. ಕೇರಳದ ಮಲಪ್ಪುರಂ ಜಿಲ್ಲೆಯ ಪಾಂಗು ಸರ್ಕಾರಿ ಶಾಲೆಯ ಇತಿಹಾಸದಲ್ಲೇ ಇದೊಂದು ಕರಾಳ ದಿನ. 5 ಅಚ್ಚುಮೆಚ್ಚಿನ ಶಿಕ್ಷಕಿಯರು ಸೇರಿದಂತೆ 9 ಮಂದಿ ಇಂದು ನೆನಪು ಮಾತ್ರ. ಅಂದು ಶುಕ್ರವಾರ ಮುಂಜಾನೆ ಪಾಂಗು ಶಾಲೆಯ ಮುಖ್ಯ ಶಿಕ್ಷಕಿ ಅಜಿತಾ ಅವರ ನೇತೃತ್ವದಲ್ಲಿ ಶಿಕ್ಷಕಿಯರು ಮತ್ತು ಅವರ ಕುಟುಂಬದವರು ಸೇರಿ ವಾಲ್ಪಾರೈ ಪ್ರವಾಸಕ್ಕೆ ಹೊರಟಿದ್ರು. ಟೆಂಪೋ ಟ್ರಾವೆಲರ್ನಲ್ಲಿ ಹಾಡುತ್ತಾ ನಗುತ್ತಾ ತಮ್ಮ ವಾಟ್ಸಪ್ ಗ್ರೂಪ್ಗಳಿಗೆ ಫೋಟೋ ವಿಡಿಯೋಗಳನ್ನು ಹಂಚಿಕೊಳ್ಳುತ್ತಾ ಸಾಗಿದ್ದರು. ಆ ಕ್ಷಣದವರೆಗೆ ಅವರ ಪ್ರಯಾಣ ಸುಂದರವಾಗಿತ್ತು. ಆದರೆ ವಾಲ್ಪಾರೈ ಪೊಳ್ಳಾಚಿ ಘಾಟ್ ರಸ್ತೆಯ 13ನೇ ಹೇರ್ಪಿನ್ ಬೆಂಡ್ ಬಳಿ ಜವರಾಯ ಅಟ್ಟಹಾಸ ಮೆರೆದಿದ್ದ. ಸಂಜೆ ಸುಮಾರು 5:15 ಹೊತ್ತಿಗೆ ಚಾಲಕನ ನಿಯಂತ್ರಣ ತಪ್ಪಿದ ವಾಹನ ಬರೋಬ್ಬರಿ 500 ಅಡಿ ಆಳದ ಪ್ರಪಾತಕ್ಕೆ ಉರುಳಿತು. 1, 2 ಅಲ್ಲ, ಬರೋಬ್ಬರಿ 9ನೇ ಹೇರ್ಪಿನ್ ಬೆಂಡ್ವರೆಗೂ ಅದು ಪಲ್ಟಿ ಹೊಡೆಯುತ್ತಾ ಕೆಳಗೆ ಬಿದ್ದಿತ್ತು. ಈ ಭೀಕರ ದುರಂತದಲ್ಲಿ ಮುಖ್ಯ ಶಿಕ್ಷಕಿ ಅಜಿತಾ, ಶಿಕ್ಷಕಿಯರಾದ ರಮ್ಲತ್, ಝೊಹರಾ, ಆಶಾ ಮತ್ತು ಶಕೀನಾ ಸೇರಿದಂತೆ ಒಟ್ಟು 9 ಮಂದಿ ಜೀವ ಕಳೆದುಕೊಂಡರು. ಬದುಕುಳಿದ ಮಸ್ಲಿನ್ ಎಂಬ ಮಗು ಹೇಳುವಂತೆ, ಚಾಲಕ ಜೋರಾಗಿ ಕೂಗಿದ ನಂತರ ನಮಗೆ ಗಾಳಿಯಲ್ಲಿ ಹಾರುತ್ತಿದ್ದಂತೆ ಭಾಸವಾಯಿತು. ಅಕ್ಷರ ಕಲಿಸಬೇಕಾದ ಕೈಗಳು ಮೌನವಾಗಿ ಮಲಗಿದ್ದವು. ಅನಾಥವಾದ ಶಾಲೆ ಮತ್ತು ಕಣ್ಣೀರಿಟ್ಟ ಮಕ್ಕಳು. ಮೃತದೇಹಗಳನ್ನು ಶಾಲೆಯ ಆವರಣಕ್ಕೆ ತಂದಾಗ ಇಡೀ ಮಲಪ್ಪುರಂ ಜಿಲ್ಲೆಯೇ ಕಂಬನಿ ಮಿಡಿಯಿತು. ತಮ್ಮ ನೆಚ್ಚಿನ ಟೀಚರ್ಗಳನ್ನು ಕೊನೆಯ ಬಾರಿ ನೋಡಲು ಬಂದ ಮಕ್ಕಳ ಗೋಳು ಮುಗಿಲು ಮುಟ್ಟಿತ್ತು. ಶಿಕ್ಷಕರಿಲ್ಲದ ಆ ಶಾಲೆ ಇಂದು ಸ್ಮಶಾನ ಮೌನಕ್ಕೆ ಶರಣಾಗಿದೆ. ಜ್ವರ ಬಂದ ಕಾರಣ ಪ್ರವಾಸಕ್ಕೆ ಹೋಗದಿದ್ದ ಮತ್ತೊಬ್ಬ ಶಿಕ್ಷಕಿ ಮತ್ತು ಹಜ್ ಯಾತ್ರೆಗೆ ಸಿದ್ಧರಾಗಿದ್ದ ಹಸ್ನಾತ್ ಎಂಬುವರು ಇಂದು ಆಘಾತದಲ್ಲಿದ್ದಾರೆ. ಘಾಟ್ ರಸ್ತೆಗಳಲ್ಲಿ ರಿಫ್ಲೆಕ್ಟರ್ಗಳು ಮತ್ತು ತಡೆಗೋಡೆಗಳ ಕೊರತೆ ಇಂತಹ ಅಪಘಾತಗಳಿಗೆ ಕಾರಣವಾಗುತ್ತಿದೆ. ಸರ್ಕಾರ ಇನ್ನಾದರೂ ಎಚ್ಚೆತ್ತುಕೊಂಡು ಇಂತಹ ದುರಂತಗಳು ಮರುಕಳಿಸದಂತೆ ಕ್ರಮ ಕೈಗೊಳ್ಳಬೇಕಿದೆ. ಆ ಮೃತ ಆತ್ಮಗಳಿಗೆ ಶಾಂತಿ ಸಿಗಲಿ ಮತ್ತು ಆ ಪುಟ್ಟ ಮಕ್ಕಳಿಗೆ ಈ ನೋವನ್ನು ಭರಿಸುವ ಶಕ್ತಿಯನ್ನು ಕೂಡ ಭಗವಂತ ನೀಡಲಿ. ಸಂತೋಷದ ಪ್ರವಾಸವೊಂದು ಹೀಗೆ ಸ್ಮಶಾನ ಮೌನದಲ್ಲಿ ಕೊನೆಯಾಗಬಹುದು ಎಂದು ಯಾರೂ ಊಹಿಸಿರಲಿಲ್ಲ. ಕೇರಳದ ಮಲಪ್ಪುರಂನಿಂದ ಪ್ರವಾಸಕ್ಕೆಂದು ತೆರಳಿದ್ದ ಶಿಕ್ಷಕರು ಮತ್ತೆ ಎಂದೂ ತಮ್ಮ ಶಾಲೆಗೆ ಮರಳಲಿಲ್ಲ. ವಾಲ್ಪಾರೈ ಬಳಿ ನಡೆದ ಈ ಭೀಕರ ಅಪಘಾತದಲ್ಲಿ ಶಾಲಾ ಶಿಕ್ಷಕರು ಸೇರಿದಂತೆ ಒಟ್ಟು 9 ಮಂದಿ ಮೃತಪಟ್ಟಿದ್ದು, ಆಂಬ್ಯುಲೆನ್ಸ್ಗಳು ಒಂದಾದ ಮೇಲೊಂದರಂತೆ ಮೃತದೇಹಗಳನ್ನು ಹೊತ್ತು ತರುತ್ತಿದ್ದಾಗ ನೆರೆದಿದ್ದವರ ಕಣ್ಗಾಲಿಗಳು ತೇವವಾಗಿದ್ದವು. ಮೃತದೇಹಗಳ ಅಂತಿಮ ದರ್ಶನ ಅಂದರೆ ಜನಸಂದಣಿಯನ್ನು ನಿಯಂತ್ರಿಸಲು ಪೊಲೀಸರು ಮತ್ತು ಸ್ವಯಂ ಸೇವಕರು ಹರಸಾಹಸ ಪಟ್ಟರು. ಸ್ವಯಂ ಸೇವಕರು ಮತ್ತು ಪೊಲೀಸರು ಜನರನ್ನು ನಿಯಂತ್ರಿಸಲು ಪದೇ ಪದೇ ವಿನಂತಿಸುತ್ತಾ ಇದ್ರು, ದಯವಿಟ್ಟು ಆಂಬ್ಯುಲೆನ್ಸ್ಗಳಿಗೆ ದಾರಿ ಮಾಡಿಕೊಡಿ, ಅಂತಿಮ ದರ್ಶನಕ್ಕೆ ಎಲ್ಲರಿಗೂ ಅವಕಾಶ ನೀಡಲಾಗುವುದು ಎಂದು ಮೈಕ್ನಲ್ಲಿ ಮನವಿ ಮಾಡಲಾಗುತ್ತಿತ್ತು. ಆಶಾ ಮತ್ತು ಅವರ ಮೃತದೇಹಗಳನ್ನು ಕುಟುಂಬಸ್ಥರಿಗೆ ಹಸ್ತಾಂತರಿಸುವಾಗ ಅಲ್ಲಿ ನೆರೆದಿದ್ದವರ ದುಃಖ ಮುಗಿಲು ಮುಟ್ಟಿತ್ತು. ಶಾಲಾ ಆವರಣದಲ್ಲಿ ಮೃತಪಟ್ಟವರ ಫೋಟೋಗಳು ಮತ್ತು ಅಳುತ್ತಿರುವ ವಿದ್ಯಾರ್ಥಿಗಳು, ತಮಗೆ ಪಾಠ ಹೇಳಿಕೊಡುತ್ತಿದ್ದ ಗುರುಗಳು ಇಂದು ಶವಪೆಟ್ಟಿಗೆಯಲ್ಲಿ ಮಲಗಿರುವುದನ್ನು ಕಂಡ ವಿದ್ಯಾರ್ಥಿಗಳು ಅನಾಥ ಪ್ರಜ್ಞೆಯಿಂದ ಕಣ್ಣೀರಿಡುತ್ತಿದ್ದರು. ಮಜೀದ್ ಮಾಸ್ಟರ್ ಮತ್ತು ಇತರ ಶಿಕ್ಷಕರ ಅಗಲಿಕೆ ಇಡೀ ಜಿಲ್ಲೆಯನ್ನೇ ಶೋಕ ಸಾಗರದಲ್ಲಿ ಮುಳುಗಿಸಿದೆ. ಬದುಕು ಎಷ್ಟು ಕ್ಷಣಿಕ ಎಂಬುದಕ್ಕೆ ಈ ಘಟನೆಯೇ ಸಾಕ್ಷಿ. ತಮ್ಮ ಜ್ಞಾನದ ಮೂಲಕ ಸಾವಿರಾರು ವಿದ್ಯಾರ್ಥಿಗಳ ಬದುಕು ಬೆಳಗಬೇಕಿದ್ದ ಆ ಶಿಕ್ಷಕರು ಇಂದು ಮಣ್ಣಲ್ಲಿ ಮಣ್ಣಾಗಿದ್ದಾರೆ. ಅವರ ಕುಟುಂಬಸ್ಥರಿಗೆ ಮತ್ತು ವಿದ್ಯಾರ್ಥಿಗಳಿಗೆ ಈ ನೋವನ್ನು ಭರಿಸುವ ಶಕ್ತಿ ಆ ದೇವರು ನೀಡಲಿ. ಈ ರೀತಿಯ ನಿರಂತರ ಸುದ್ದಿಗಾಗಿ ಸ್ಕೀಮ್ ವಾರ್ತಾ ಕನ್ನಡ ನ್ಯೂಸ್ ಚಾನೆಲನ್ನು ಫಾಲೋ ಮಾಡಲು ಮರೆಯದಿರಿ. ಧನ್ಯವಾದಗಳು.